ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 7 ಗಂಟೆ ಆಗಿದೆ. 7 ಗಂಟೆಗೆ ಎದ್ಬಿಟ್ಟು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂದ್ಕೊಳ್ಬೇಡಿ. ಇವತ್ತು ಒಂದು ಒಳ್ಳೆ ಸಕ್ಕರಾಗಿರೋ ದಿನ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಫ್ರೆಂಡ್ ಅವ್ರದ್ದು ಸೀಮಂತ ಶಾಸ್ತ್ರ ಮಾಡ್ತಾ ಇದ್ದೀವಿ. ಎಲ್ಲ ಫ್ರೆಂಡ್ಸ್ ಕೂಡ ಸೇರಿ ಮಾಡ್ತಾ ಇರೋದು. ಸೊ ಇದೊಂಥರ ಸ್ಪೆಷಲ್ ದಿನವೇ ನಮಗೆ. ಸೊ ಅದಕ್ಕೆ ಬೇಗ ಎದ್ಬಿಟ್ಟಿದ್ದೀನಿ. ಬೇಗ ಎದ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಆಗಬೇಕು, ಮಕ್ಳಿಗೆ ರೆಡಿ ಮಾಡಬೇಕು. ಸೊ ಇಷ್ಟೊಂದು ಕೆಲಸ ಇದೆ, ಅದಕ್ಕೆ ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಓಕೆ, ಯಾವ ರೀತಿ ನಾವು ಸೀಮಂತ ಶಾಸ್ತ್ರ ಮಾಡ್ತೀವಿ ಅಂತ ಎಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತೀನಿ. ಫಸ್ಟು ಮಕ್ಳನ್ನ ರೆಡಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಿದ್ದೆ. ನಮ್ಮ ಚೆರಿನ ಫಸ್ಟ್ ರೆಡಿ ಮಾಡಿಕೊಂಡೆ. ಅವಳಿಗೆ ಚೌಲಿ ಹಾಕ್ಬೇಕಂತೆ, ಬಟ್ ಅವಳಿಗೆ ಅಷ್ಟೊಂದು ಕೂದಲೇ ಇಲ್ಲ. ಅಂತೂ ಟ್ರೈ ಮಾಡ್ತಾಯಿದ್ದೀನಿ ಚೌಲಿ ಹಾಕೋದಕ್ಕೆ. ಅದಾದಮೇಲೆ ನನ್ನ ತೋಷಿಗೂ ಅಷ್ಟೇ ನೀಟಾಗಿ ರೆಡಿ ಮಾಡೋಣ ಚೌಲಿ ಎಲ್ಲ ಹಾಕಿ ಅಂತ ರೆಡಿ ಮಾಡ್ತಿದ್ದೆ. ಇವರಿಬ್ಬರಿಗೆ ರೆಡಿ ಮಾಡೋ ಅಷ್ಟರಲ್ಲಿ ಟೈಮ್ ಆಯಿತು. ಇನ್ನು ನಾನು ಕೂಡ ರೆಡಿ ಆಗಿಲ್ಲ. ಬಟ್ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಇಬ್ರಿಗೂ ರೆಡಿ ಮಾಡಿ ನಾನು ರೆಡಿ ಆಗೋದಕ್ಕೆ. ನಾನು ಯಾವ ಸ್ಯಾರಿ ಹಾಕ್ಕೊಳ್ತಿದ್ದೀನಿ ಅಂದರೆ ಗ್ರೀನ್ ಕಲರ್ ಸ್ಯಾರಿನೇ ಆಗಬೇಕು ಅಂತ ಹೇಳಿದ್ರು. ಸೊ ನಾನು ಅಕ್ಕನ ಮನೆ ಗೃಹ ಪ್ರವೇಶಕ್ಕಾಗಿದ್ದೆ, ಅದೇ ಸೀರೆನೇ ಹಾಕ್ಕೊಂಡು ನಾನು ಕೂಡ ಫೈನಲಿ ರೆಡಿ ಆದೆ. ನೋಡಿ, ಇವರೇ ಆ ಫ್ರೆಂಡು. ಇವ್ರದ್ದೇ ಸೀಮಂತ ಮಾಡ್ತಾ ಇರೋದು. ತುಂಬ ಖುಷಿನಲ್ಲಿ ಎಲ್ಲರೂ ಕೂಡ ಅವ್ರವ್ರ ಬ್ಯುಸಿನಲ್ಲಿ ಅವ್ರವ್ರ ಖುಷಿನಲ್ಲಿ ಓಡಾಡ್ತಾ ಇದ್ದಾರೆ. ನಮಗೂ ಕೂಡ ತುಂಬ ಖುಷಿ ಇದೆ. ಒಬ್ಬ ಫ್ರೆಂಡ್ಗೆ ಎಲ್ಲ ಫ್ರೆಂಡ್ಸು ಕೂಡ ಸೇರ್ಕೊಂಡು ಸೀಮಂತ ಮಾಡ್ತಿರೋದು ಅಂದರೆ ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ ಅಂತ ನಾನು ಅನ್ಕೊತೀನಿ. ಇವಾಗ ದೀಪ ಹಚ್ಚುತ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಶಾಸ್ತ್ರಗಳೆಲ್ಲ ಶುರು ಮಾಡಬೇಕು. ಬಟ್ ತುಂಬ ಫೀಲ್ ಆಗ್ತಿದೆ, ಏನೋ ಒಂದು ರೀತಿ ನಾವೇ ಮಾಡ್ತಿರೋದಕ್ಕೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಅವರು ಕೂಡ ತುಂಬ ಅಂದರೆ ತುಂಬ ಖುಷಿಪಟ್ಟರು. ನೋಡಿ, ಅವ್ರ ಫ್ಯಾಮಿಲಿ ಪಿಕ್ಚರ್, ಅವ್ರ ಹಸ್ಬೆಂಡ್ ಒಬ್ಬರು ಬಿಟ್ಟರೆ ಇನ್ನೆಲ್ಲ ನಾವು ಹೆಂಗಸ್ರೇ ಇದ್ದಿದ್ದು. ಅಲ್ಲಲ್ಲಿ ಪುಟ್ಟ ಮಕ್ಕಳು ಬಾಯ್ಸ್ ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಓಕೆ, ಒಂದು ರೀತಿ ಚೆನ್ನಾಗಿತ್ತು. ಸರಿ, ಓಕೆ. ಮತ್ತು ಇನ್ನೊಂದೇನು ಅಂದರೆ ಮನೆಯೊಳಗೆ ಸ್ವಲ್ಪ ಕತ್ಲೆ ಇತ್ತು. ವೆದರ್ ಕೂಡ ಸರಿ ಇಲ್ಲ, ಮೋಡ ಇದ್ದಿದ್ದರಿಂದ ಒಳಗಡೆ ಕೂಡ ಕತ್ಲೆ ಆಗ್ತಿತ್ತು. ಓಕೆ, ಪರವಾಗಿಲ್ಲ. ಆದರೂ ಲೈಟ್ ಹಾಕಿದ್ವಿ, ಆದರೂ ಅದೇನು ಆ ರೀತಿ ಎಫೆಕ್ಟ್ ಆಗಿಲ್ಲ. ಓಕೆ, ಇವಾಗ ಆರತಿ ಮಾಡೋ ಶಾಸ್ತ್ರ ಹೇಗಿರುತ್ತೆ ನೋಡಿ ನೀವು. ಚಿನ್ಮಯಗೆ ವೇದಾವ ತಂದು ಬೆಟ್ಟವ ಪೊತ್ತು ಧರಣಿಯ ಸಾಧಿಸಿ ಕಂಬದಿ ಬಂದವಗೆ ಭೂದಾನವ ಬೇಡಿ ನೃಪರ ಸಂಹರಿಸಿದ ಆದಿಮೂರುತಿಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ಇಂದು ವದನೆ ಕೂಡಿ ಅಡವಿಯ ಚಲಿಸಿ ನಮ್ಮ ಗೋಕುಲದಿ ಮೆರೆದವಗೆ ಮಂದಗಮನ ಕಮಲಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ. ಹಾಡಿನ ಮೂಲಕ ಆರತಿ ಮಾಡಿದ್ದಾಯಿತು. ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು ಅಲ್ವಾ. ಇವಾಗ ಮಡ್ಲು ತುಂಬೋ ಶಾಸ್ತ್ರ. ಎಲ್ಲರೂ ಕೂಡ ತುಂಬ ಖುಷಿಯಿಂದ ಮಡ್ಲು ತುಂಬ್ತಾ ಇದ್ದೀವಿ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಇವಾಗ ಟೈಮ್ ಆಯಿತು, ಎಲ್ಲರಿಗೂ ಹೊಟ್ಟೆ ಸೇರಿಬಿಟ್ಟಿದೆ. ಮಕ್ಳಿಗಂತೂ ತುಂಬ ಹೊಟ್ಟೆ ಸೇರಿಬಿಟ್ಟಿದೆ. ಸೊ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಮೇಲ್ಗಡೆ ಲಾನಲ್ಲಿ ಅರೇಂಜ್ ಮಾಡಿದ್ವಿ. ಸೊ ಇವಾಗ ಊಟ ಮಾಡೋ ಟೈಮ್.
ಊಟ ಮಾಡೋಕ್ಕೆ ಮುಂಚೆ ಹೇಳಲೇಬೇಕು, ನಮ್ಮ ಮಕ್ಕಳಂತೂ ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ದಾರೆ, ಬಿತ್ತಿ ಒದ್ದಾಡ್ತಾ ಇದ್ದಾರೆ. ನಮಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗಿದೆ. ನಮ್ಮ ಫ್ರೆಂಡ್ ಕೂಡ ತುಂಬ ಅಂದರೆ ತುಂಬ ಖುಷಿಪಟ್ಟರು. ನಮಗಂತೂ ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ಒಬ್ಬರು ಫ್ರೆಂಡು ಸೀಮಂತ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ಅಂದರೆ ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ ಅನ್ಕೊತೀನಿ ನಾನಂತೂ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡೋದೇ ಒಂದು ರೀತಿ. ಈ ದಿನವಂತೂ ಹೇಗಿದೆ ಅಂದರೆ ನಮಗೆ ಮರೆಯೋಕ್ಕೆ ಆಗಲ್ಲ. ತುಂಬ ಅಂದರೆ ತುಂಬ ನೆನಪುಗಳನ್ನ ನಮಗೆ ಕೊಟ್ಟಿದೆ, ಸಖತ್ತಾಗಿದೆ. ಇಷ್ಟ ಇವತ್ತಿನ ವಿಡಿಯೋ, ಒಂದು ಪುಟ್ಟಾಗಿರೋ ವಿಡಿಯೋ ಮಾಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.